5 seconds. Start. ಅಭಿಯೋಜನೆಯು ಈ ಪ್ರಕರಣದಲ್ಲಿ ಆರೋಪಿತರ ವಿರುದ್ಧ ಮಾಡಲಾದ ಆಪಾದನೆಯನ್ನು ರುಜುವಾತುಪಡಿಸುವ ಸಲುವಾಗಿ ತನ್ನ ಪರವಾಗಿ 6 ಜನ ಸಾಕ್ಷಿದಾರರನ್ನು ಪ್ರಾಸ 1 ರಿಂದ ಪ್ರಾಸ 6 ಎಂದು ನ್ಯಾಯಾಲಯದ ಮುಂದೆ ವಿಚಾರಣೆ ಮಾಡಿಕೊಂಡು, ಆ ಸಾಕ್ಷಿದಾರರ ಮೂಲಕ ತಮ್ಮ ಪರ ನೀತಿ 1 ರಿಂದ ನೀತಿ 6 ದಾಖಲೆಗಳನ್ನು ಹಾಗೂ ಮುದ್ದೆಮಾಲುಗಳಾದ ಸ್ಯಾಂಪಲ್ ಟೆಟ್ರಾ ಪ್ಯಾಕೆಟ್ಗಳನ್ನು ಮುದ್ದೆಮಾಲು 1 ಅಂತ ಗುರುತಿಸಿಕೊಂಡಿರುತ್ತಾರೆ. ಫುಲ್ ಪಾಯಿಂಟ್. ನೆಕ್ಸ್ಟ್ ಪ್ಯಾರಾ. ಅಭಿಯೋಜನೆಯ ಪರ ಸಾಕ್ಷಿಗಳಲ್ಲಿ ಆರೋಪಿತರ ವಿರುದ್ಧ ಕಂಡುಬಂದ ಸಾಕ್ಷ್ಯ ಹೇಳಿಕೆಗಳನ್ನು ಭಾರತ ದಂಡ ಸಂಹಿತೆ ಕಲಂ 313 ರಡಿಯಲ್ಲಿ ರಚಿಸಿ ಆರೋಪಿತರಿಗೆ ಓದಿ ಹೇಳಿದ್ದು, ಆರೋಪಿತನು ಸದರಿ ಹೇಳಿಕೆಗಳನ್ನು ಸಂಪೂರ್ಣವಾಗಿ ಅಲ್ಲಗೆಳೆದು, ತಮ್ಮ ಪರವಾಗಿ ಯಾವುದೇ ಪ್ರತಿರಕ್ಷಣೆ ಸಾಕ್ಷ್ಯ ಇರುವುದಿಲ್ಲ ಅಂತ ನ್ಯಾಯಾಲಯಕ್ಕೆ ತಿಳಿಸಿರುತ್ತಾರೆ. ಫುಲ್ ಪಾಯಿಂಟ್. ನೆಕ್ಸ್ಟ್ ಪ್ಯಾರಾ. ಮಾನ್ಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಹಾಗೂ ಆರೋಪಿತರ ಪರ ವಕೀಲರ ವಾದ ವಿವಾದವನ್ನು ಆಲಿಸಲಾಯಿತು. ಫುಲ್ ಪಾಯಿಂಟ್. ಕಡತದಲ್ಲಿ ಇರುವ ಎಲ್ಲ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಯಿತು. ಫುಲ್ ಪಾಯಿಂಟ್. ನಂತರ ಈ ಕೆಳಕಂಡ ಅಂಶಗಳು ನ್ಯಾಯಾಲಯದ ಪರಿಗಣನೆಗೆ ಉದ್ಭವಿಸಿರುತ್ತವೆ. ಫುಲ್ ಪಾಯಿಂಟ್. ನೆಕ್ಸ್ಟ್ ಪ್ಯಾರಾ. ಅಂಶಗಳು 1. ದಿನಾಂಕ 9/6/2022 ರಂದು ಸಾಯಂಕಾಲ 5:30 ಗಂಟೆಯ ಸುಮಾರಿಗೆ ಹೊಳೆ ಗ್ರಾಮದ ನ್ಯೂ ಸ್ಟಾರ್ ಡಾಬಾದ ಮುಂದಿನ ಸಾರ್ವಜನಿಕ ರಸ್ತೆಯ ಪಕ್ಕದಲ್ಲಿ ಆರೋಪಿತರು ತಮ್ಮ ಸ್ವಂತ ಲಾಭಕ್ಕಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಪಾಸ್ ವ ಪರ್ಮಿಟ್ ಇಲ್ಲದೆ ಸಾರ್ವಜನಿಕರಿಗೆ ಮಾರಾಟ ಮಾಡುವ ಉದ್ದೇಶದಿಂದ ತಮ್ಮ ಬಳಿ 9 ml ಅಳತೆಯ 47 ಒರಿಜಿನಲ್ ಚಾಯ್ಸ್ ವಿಸ್ಕಿಯ ಟೆಟ್ರಾ ಪ್ಯಾಕೆಟ್ಗಳನ್ನು ಇಟ್ಟುಕೊಂಡು ಆರೋಪಿತರು ಕರ್ನಾಟಕ ಅಬಕಾರಿ ಕಾಯ್ದೆಯ 37 ಮತ್ತು 34 ರಡಿಯಲ್ಲಿ
ಶಿಕ್ಷಾರ್ಹ ಅಪರಾಧಗಳನ್ನು ಎಸಗಿರುತ್ತಾರೆ ಅನ್ನುವುದನ್ನು ಅಭಿಯೋಜನೆಯವರು ರುಜುವಾತುಪಡಿಸಿರುತ್ತಾರೆಯೇ? ಕ್ವೆಶ್ಚನ್ ಮಾರ್ಕ್. ನೆಕ್ಸ್ಟ್ ನಂಬರ್ 2, ಯಾವ ಆದೇಶ? ಕ್ವೆಶ್ಚನ್ ಮಾರ್ಕ್. ನೆಕ್ಸ್ಟ್ ಪ್ಯಾರಾ, ಉಭಯ ಪಕ್ಷಗಾರರ ವಾದ ವಿವಾದಗಳನ್ನು ಆಲಿಸಿ ಕಡತದಲ್ಲಿರುವ ಮೌಖಿಕ ಮತ್ತು ದಸ್ತಾವೇಜು ಸಾಕ್ಷ್ಯಗಳನ್ನು ಪರಿಶೀಲಿಸಲಾಗಿ ಈ ಮೇಲಿನ ಅಂಶಗಳಿಗೆ ನ್ಯಾಯಾಲಯದ ಉತ್ತರಗಳು ಈ ಕೆಳಗಿನಂತೆ ಇರುತ್ತವೆ. ಫುಲ್ ಪಾಯಿಂಟ್.